ಕರ್ನಾಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮಾದಿನ ಕಡೆ ನಮಸ್ತೆ ಆತ್ಮೀಯ ಸ್ನೇಹಿತರೆ. ನಾವು ಇಂದಿನ ತರಗತಿಯಲ್ಲಿ KSL ಯೂನಿವರ್ಸಿಟಿ ಹುಬ್ಬಳ್ಳಿ ಅವರು ಪ್ರಿಸ್ಕ್ರೈಬ್ ಮಾಡಿರುವಂತಹ ಸಿಲೆಬಸ್ ಯಾವ ಸೇಮ್ ಸರ್, ಇವತ್ತು ಯಾವ ಸಬ್ಜೆಕ್ಟ್ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ ಅಂತ ನಿಮ್ಮೆಲ್ಲರೂ ಕೂಡ ಡೌಟ್ ಇರ್ತದೆ. ಇಂದಿನ ತರಗತಿಯಲ್ಲಿ ನಾನು 3 ಇಯರ್ಸ್ ಎಲ್ಗೆ ಸಂಬಂಧಪಟ್ಟಂತೆ 5th ಸೆಮಿಸ್ಟರಲ್ಲಿ ಸ್ಟಡಿ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಕಂಪನಿ ಲಾ ಅಥವಾ ಕಂಪನಿ ಕಾನೂನಿಗೆ ಸಂಬಂಧಪಟ್ಟಂತೆ ಯೂನಿವರ್ಸಿಟಿ ಅವರು ಪ್ರಿಸ್ಕ್ರೈಬ್ ಮಾಡಿರುವಂತಹ ಸಿಲೆಬಸ್ಸನ್ನು ಡೀಟೇಲ್ ಆಗಿ ಅಥವಾ ಸಂಕ್ಷಿಪ್ತವಾಗಿ ಇಂದಿನ ತರಗತಿಯಲ್ಲಿ ತಿಳ್ಕೊಂಡು ಬರೋಣ. ನೋಡಿ ಆತ್ಮೀಯ ಸ್ನೇಹಿತರೆ, ಕಂಪ್ನಿ ಲಾ ಅದಕ್ಕಿಂತ ಮುಂಚೆ ನಿಮಗೆ ಸರ್ ಯಾವುದಿದೆ, ನಮಗೆ ಕಂಪ್ನಿ ಲಾ 1956 ಇದೆಯಾ ಅಥವಾ 2013 ಆ್ಯಕ್ಟ್ ಇದೆಯಾ? ತುಂಬ ಜನ ಕಂಪ್ಯೂಸ್ ಆಗಿ ನೀವು ಹಳೆ ಆ್ಯಕ್ಟನ್ನು ಓದ್ತಿರ್ತೀರ. ಖಂಡಿತ ನೀವು ಹಳೆ ಆ್ಯಕ್ಟನ್ನು ಓದಕ್ಕೆ ಹೋಗ್ಬೇಡಿ. ಕಂಪನಿ ಆ್ಯಕ್ಟು 1956 ಅಂತಲೇ ಇದೆ. ಸುಮಾರು ಸರಿ ತಿದ್ದುಪಡಿ ಆಗಿದೆ. ಈಗ ಪ್ರಸ್ತುತವಾಗಿ ನಾವು ಕಂಪನಿ ಕಾಯ್ದೆ 2013 ಅಧ್ಯಯನ ಮಾಡ್ತೀವಿ. ಆತ್ಮೀಯ ಸ್ನೇಹಿತರೆ ನೋಡಿ, ಕಂಪನಿ ಆ್ಯಕ್ಟ್ 1956 26 ಬಾರಿ ತಿದ್ದುಪಡಿ ಮಾಡಿ ಕಂಪನಿ ಕಾಯ್ದೆ 2013 ಲೋಕಸಭೆಯಲ್ಲಿ ಡಿಸೆಂಬರ್ 18, 2012 ರಾಜ್ಯಸಭೆಯಲ್ಲಿ, ಅದೇ ರೀತಿಯಾಗಿ ಕಂಪನಿಗಳ ಬಿಲ್ಲನ್ನು 2012 ಅಂಗೀಕೃತವಾಗ್ತದೆ. ತದನಂತರ ಇದಕ್ಕೆ ಭಾರತದ ರಾಷ್ಟ್ರಾಧ್ಯಕ್ಷರು ಅಥವಾ ರಾಷ್ಟ್ರಪತಿಯವರು ಈ ವಿಧೇಯಕಕ್ಕೆ ಇರಬಹುದು ಅಥವಾ ಮಸೂದೆಗೆ ಆಗಸ್ಟ್ 29, 2013 ಅನುಮತಿಸ್ತಾರೆ. ಆತ್ಮೀಯ ಸ್ನೇಹಿತರೆ, ಇದು ಅಧಿಕೃತವಾಗಿ 30 ಆಗಸ್ಟ್ 2013 ಜಾರಿಗೆ ಬರ್ತದೆ. ಈ ಕಂಪನಿ ಕಾನೂನಿನಲ್ಲಿ ಟೋಟಲ್ ಆಗಿ 470 ಕಲಂಗಳನ್ನು ಅಥವಾ ಸೆಕ್ಷನ್ಗಳನ್ನು ಒಳಗೊಂಡಿದೆ, 7 ಅನುಸೂಚಿಗಳನ್ನು ಒಳಗೊಂಡಿದೆ. ಆತ್ಮೀಯ ಸ್ನೇಹಿತರೆ, ಈ ಕಾಯ್ದೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಅದಕ್ಕೂ ಮುಂಚೆ ನೀವು ಸರ್ ಕಂಪ್ನಿ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೋದಲ್ವ? ನಿಮಗೊಂದು ಡೌಟ್ ಇರುತ್ತೆ, ವಾಟ್ ಇಸ್ ಕಂಪ್ನಿ ಲಾ ಅಂದರೆ ಏನು? ಹಂಗಂದರೆ ಸಿಂಪಲಾಗಿ ಹೇಳ್ತೀನಿ, ನಿಮಗೆ ಸಾಮಾನ್ಯ ಅರ್ಥದಲ್ಲಿ ಹೇಳ್ತೀನಿ. ನಿಮಗೆ ಕ್ಲಾಸ್ ತೊಗೊಳ್ಬೇಕಾದ್ರೆ ಯೂನಿಟ್ ವೈಸ್ ಮಾಡಬೇಕಾದ್ರೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ನಿಮಗೆ ಜನರಲ್ ಆಗಿ ಸಾಮಾನ್ಯ ಭಾಷೆಯಲ್ಲಿ ಕಂಪನಿ ಅಂದರೆ ಒಂದು ಸಾಮಾಜಿಕ ಅಥವಾ ಆರ್ಥಿಕ ಗುರಿಯ ಸಾಧನೆಗಾಗಿ ಜನರು ಗುಂಪುಗಳಾಗಿ ಒಟ್ಟಾಗಿ ಕೆಲಸ ಮಾಡುವುದನ್ನು ನಾವು ಕಂಪನಿ ಅಂತ ಕರಿಬೋದಾಗಿದೆ. ಮತ್ತೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕಂಪನಿ ಲಾ ಅಂದರೆ ಒಂದು ಸಾಮಾಜಿಕ ಇರ್ಬೋದು ಅಥವಾ ಆರ್ಥಿಕ ಗುರಿಯ ಸಾಧನೆಗಾಗಿ ಜನರು ಗುಂಪುಗಳಾಗಿ ಒಟ್ಟಾಗಿ ಕೆಲಸ ಮಾಡುವುದನ್ನು ನಾವು ಕಂಪನಿ ಲಾ ಅಂತ ಕರಿತೀವಿ. ಆತ್ಮೀಯ ಸ್ನೇಹಿತರೆ, ಅದೇ ರೀತಿಯಾಗಿ ಫಸ್ಟ್ ಯೂನಿಟಲ್ಲಿ ಏನಿದೆ ನೋಡೋದಾದರೆ ನೋಡಿ, ಇಂಟ್ರೊಡಕ್ಷನ್ಸ್ ಆ್ಯಂಡ್ ಕಾನ್ಸೆಪ್ಟ್ ಕಂಪನಿ ಹಿಸ್ಟೋರಿಕಲ್ ಡೆವಲಪ್ಮೆಂಟ್. ಕಂಪನಿ ಕಾನೂನು ಎಂಬುದನ್ನು ನಮಗೆ ಪರಿಚಯ ಮಾಡಿಕೊಡ್ತಾರೆ. ಅದೇ ರೀತಿಯಾಗಿ ಹಿಸ್ಟೋರಿಕಲ್ ಡೆವಲಪ್ಮೆಂಟ್, ಐತಿಹಾಸಿಕ ಬೆಳವಣಿಗೆ ಯಾವ ರೀತಿಯಾಗಿ ಬಂತು ಕಂಪನಿ ಕಾನೂನು ಎಂಬುದನ್ನು ನೋಡ್ತೀವಿ. ಅದೇ ರೀತಿಯಾಗಿ ನೇಚರ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪನಿ, ಕಂಪನಿಯ ಸ್ವರೂಪ ಇರ್ಬೋದು, ಕಂಪನಿಯ ಪ್ರಮುಖ ಲಕ್ಷಣಗಳನ್ನು ತಿಳಿಸ್ಕೊಡ್ತೀವಿ. ಕೈಂಡ್ಸ್ ಆಫ್ ಕಂಪನಿ, ಮುಂದುವರೆದು ನೋಡೋದಾದರೆ ನೀವು ಕಂಪನಿಯ ಪ್ರಕಾರಗಳು, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಕಂಪಲ್ಸರಿ 16 ಮಾರ್ಕ್ಸಿನಿಗಾದರೂ ಅಥವಾ 10 ಮಾರ್ಕ್ಸಿಗಾದರೂ ಕೇಳೋಂಥ ಕ್ವಶನ್ಸು. ಅದೇ ರೀತಿಯಾಗಿ ಕ್ಯಾರೆಕ್ಟರಿಸ್ಟಿಕ್ಸ್, ಕಂಪನಿಯ ಸ್ವರೂಪ ಇರ್ಬೋದು, ಪ್ರಮುಖ ಲಕ್ಷಣಗಳಿರ್ಬೋದು ಅಥವಾ ಅನುಕೂಲತೆಗಳು, ಕಂಪನಿಯ ಅನುಕೂಲತೆ. ಆತ್ಮೀಯ ಸ್ನೇಹಿತರೆ ಗಮನಿಸಿ, ಇಲ್ಲಿ ನೀವು ಕಂಪನಿಯ ಅನುಕೂಲತೆ ಬಗ್ಗೆ ಕ್ವಶನ್ಸನ್ನು ಪದೇ ಪದೇ ರಿಪೀಟ್ ಆಗಿರ್ತದೆ. ಅದೇ ರೀತಿಯಾಗಿ ಲಕ್ಷಣಗಳು ಇರ್ಬೋದು, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಮುಂದುವರೆದು ಗಮನಿಸಿ, ಕಾರ್ಪೊರೇಟ್ ಪರ್ಸನಾಲಿಟಿ, ಲಿಮಿಟೆಡ್ ಲಿಯಬಿಲಿಟಿ, ಲಿಫ್ಟಿಂಗ್ ಆಫ್ ಕಾರ್ಪೊರೇಟ್ ವ್ಯಾಲಿ ಅಂತ ಹೇಳ್ಬಿಟ್ಟು ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು, ಕಾನ್ಸೆಪ್ಟು. ಹಂಗಂದ್ರೆ ಏನು ಸರ್? ಕಾರ್ಪೊರೇಟ್ ಪರ್ಸನಾಲಿಟಿ ಇರ್ಬೋದು, ಲಿಮಿಟೆಡ್ ಲಿಯಬಿಲಿಟಿ ಇರ್ಬೋದು, ಲಿಫ್ಟಿಂಗ್ ಆ್ಯಂಡ್ ಕಾರ್ಪೊರೇಟ್ ವ್ಯಾಲಿ ಯಾವ ಸಂದರ್ಭಗಳಲ್ಲಿ ನ್ಯಾಯಾಲಯವು ಸಂಸ್ಥಾ ಸ್ವರೂಪದ ಮುಸುಕನ್ನು ತೆರವುಗೊಳಿಸ್ತದೆ ಅಂತ ಹೇಳ್ಬಿಟ್ಟು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ನಿಮಗೆ ಯಾವುದೇ ಕ್ವಶನ್ಸ್ ಪೇಪರನ್ನು ತೆಗೆದು ನೋಡಿ, ನೀವು 6 ಮಾರ್ಕ್ಸಿಗಾದರೆ ಕೇಳ್ಬೋದು, ಇಲ್ಲ 8 ಮಾರ್ಕ್ಸಿಗಾದರೆ, ಇಲ್ಲ ಡೈರೆಕ್ಟಾಗಿ 10 ಮಾರ್ಕ್ಸಿಗೆ ಇಲ್ಲ 16 ಮಾರ್ಕ್ಸಿಗೆ ಕೇಳಿರುವಂಥ ಒಂದು ಕ್ವಶನ್ನು. ಅದೇ ರೀತಿಯಾಗಿ ಈ ಯೂನಿಟಲ್ಲಿ ನೀವು ಮುಂದುವರೆದು ಯಾವ ಇಂಪಾರ್ಟೆಂಟ್ ಟಾಪಿಕ್ ನೋಡೋದಾದರೆ, ಪ್ರಮೋಟರ್ಸ್ ಡ್ಯೂಟೀಸ್ ಆ್ಯಂಡ್ ಲಿಯಬಿಲಿಟೀಸ್ ಆಫ್ ಪ್ರಮೋಟರ್ಸ್. ಏನು ಪ್ರವರ್ತಕರಂತ ಕರಿತೀವಿ, ಪ್ರಮೋಟರ್ಸ್ ಮೀನ್ಸ್ ಪ್ರವರ್ತಕರಂತ ಕರಿತೀವಿ ಅಥವಾ ಪೋಷಕರಂತಲೂ ಕೂಡ ಕರಿತೀವಿ ನಾವು ಅವರನ್ನು. ಸಂಬಂಧಪಟ್ಟಂತೆ ಅವರ ಸ್ಥಾನಮಾನ ನೋಡಬೇಕಾಗ್ತದೆ. ಅದೇ ರೀತಿಯಾಗಿ ಅವರ ಕರ್ತವ್ಯಗಳು ಏನು ಎಂಬುದನ್ನು ತಿಳಿಸ್ಕೊಡ್ತೀವಿ. ಮತ್ತು ಹೊಣೆಗಾರಿಕೆ ಮತ್ತು ಬಾಧ್ಯತೆಗಳು, ಪ್ರಮೋಟರ್ಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಹೊಣೆಗಾರಿಕೆಗಳಿದ್ದಾವೆ, ಕೆಲವೊಂದು ಕರ್ತವ್ಯಗಳಿದ್ದಾವೆ. ಆ ಕಂಪನಿ ಕಾಯಿಗೆ ಸಂಬಂಧಪಟ್ಟಂತೆ ಅವರ ಸ್ಥಾನಮಾನ ಯಾವ ರೀತಿ ಇದೆ ಎಂಬುದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಈ ಕಾನ್ಸೆಪ್ಟ್ ಮೇಲೆ ಪ್ರಮೋಟರ್ಸ್ ಮೇಲೂ ಕೂಡ ನಿಮಗೆ ಕ್ವಶನ್ಸ್ ರೇಸ್ ಆಗಿದೆ. 10 ಮಾರ್ಕ್ಸಿಗೆ ಕೇಳಿದ್ದಾನೆ, 6 ಮಾರ್ಕ್ಸಿಗೆ ಕೇಳಿದ್ದಾನೆ, 16 ಮಾರ್ಕ್ಸಿಗೆ ಕೂಡ ಕೇಳುವಂಥ ಚಾನ್ಸಸ್ ಇದೆ ತುಂಬ. ಆತ್ಮೀಯ ಸ್ನೇಹಿತರೆ ಗಮನಿಸಿ. ಅದೇ ರೀತಿಯಾಗಿ ಮುಂದುವರೆದು ನೋಡೋದಾದರೆ ನಾವು ಯೂನಿಟ್ 2 ಏನಿದೆ ಸರ್? ಯೂನಿಟ್ 2 ಅಲ್ಲಿ ನೋಡೋದಾದರೆ ಇನ್ ಕಾರ್ಪೊರೇಷನ್ಸ್ ಪ್ರೊಸೀಜರ್ ಆಫ್ ಇನ್ಕಾರ್ಪೊರೇಷನ್ಸ್, ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ಸ್, MOA ಅಥವಾ AOA, ಡಾಕ್ಟ್ರಿನ್ ಆರ್ ಇಂಡೋರ್ ಮ್ಯಾನೇಜ್ಮೆಂಟ್ ಪ್ರಾಸ್ಪೆಕ್ಟ್ಸ್. ಆತ್ಮೀಯ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಿಟ್ಟು ನಿಮಗೆ MOA ಅಥವಾ AOA ಅಂತ ಹೇಳ್ಬಿಟ್ಟು. MOA ಅಂದರೆ ಬೇರೆ, AOA ಅಂದರೆ ಬೇರೆ. MOA ಅಂದರೆ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂತ ಹೇಳ್ಬಿಟ್ಟು, AOA ಅಂದರೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತ ಹೇಳ್ಬಿಟ್ಟು,
ಮೆಮೊ ಎಮ್ ಒ ಎನ ಕನ್ನಡದಲ್ಲಿ ನೋಡೋದಾದರೆ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ಗೆ ನಾವು ಆಂತರಿಕ ಆಡಳಿತ ನಿಯಮಾವಳಿಗಳು ಅಂತ ಕರಿತೀವಿ. ಅದೇ ರೀತಿಯಾಗಿ ಎ ಒ ಅಂದರೆ ಮೀನ್ಸ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂದರೆ ಕನ್ನಡದಲ್ಲಿ ಆಂತರಿಕ ನಿರ್ವಹಣೆ ತತ್ವ ಅಥವಾ ಸಿದ್ಧಾಂತ ಅಂತ ಕರಿತೀವಿ. ಇಲ್ಲ ಅಂದರೆ ರಚನಾತ್ಮಕ ನೋಟಿಸಿನ ಮಹತ್ವ ಅಂತಲೂ ಕೂಡ ನೋಡ್ಬೋದಾಗಿದೆ. ಇದನ್ನು ಒಂದು ಕೇಸನ್ನು ಕೊಟ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿ ಅಂತಲೇ ಕೇಳಿದ್ದಾನೆ. ತುಂಬ ಕ್ವಶನ್ ಪೇಪರಲ್ಲಿ ಕಂಪ್ಯೂಸ್ ಮಾಡ್ತಾನೆ ಸ್ಟೂಡೆಂಟ್ಸಿಗೆ. ನೀವು ಇವೆರಡು ಕಾನ್ಸೆಪ್ಟ್ ಮೇಲೆ ಒಂದು ಕ್ವಶನ್ನು ಮಸ್ಟ್ ಆ್ಯಂಡ್ ಸ್ಟುಡ್ ಇದ್ದೇ ಇರ್ತದೆ. ಗಮನಿಸಿ, ನಾನು ಹೇಳುವಂಥ ಪದಗಳನ್ನು ಗಮನಿಸಿ. ಮತ್ತೆ ಹೇಳ್ತಾ ಇದ್ದೀನಿ, ಎಮ್ ಒ ಎ ಮತ್ತು ಎ ಒ ಮೇಲೆ ಒಂದು ಕ್ವಶನ್ಸ್, ಇವೆರಡರಲ್ಲಿ ಒಂದು ಕ್ವಶನ್ಸನ್ನು ಕೇಳ್ತಾನೆ ನಿಮಗೆ. ಅದೇ ರೀತಿಯಾಗಿ ಡಾಕ್ಟ್ರಿನ್ ಆಫ್ ಇಂಡೋರ್ ಮ್ಯಾನೇಜ್ಮೆಂಟ್ ಮೀನ್ಸ್ ಹಂಗಂದರೆ ಏನು ರಚನಾತ್ಮಕ ಸಿದ್ಧಾಂತವನ್ನು ನೋಡ್ತೀರಾ. ಅದರಲ್ಲಿ ರೂಲ್ ಇನ್ ರಾಯಲ್ ಬ್ರಿಟಿಷ್ ಬ್ಯಾಂಕ್ ವರ್ಸಸ್ ಟಾರ್ಕ್ನ್ಯಾಂಡ್, ಈ ಕೇಸ್ ಲಾನ ಕೇಳಿಬಿಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೇಳ್ತಾನೆ. ಡಾಕ್ಟ್ರಿನ್ ಆಫ್ ಇಂಡೋರ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು, 6 ಮಾರ್ಕ್ಸ್ ಕೇಳ್ತಾ ಇರ್ತಾನೆ. ಅದೇ ರೀತಿಯಾಗಿ ಪ್ರಾಸ್ಪೆಕ್ಟ್ಸ್ ಮೀನ್ಸ್ ಪರಿಚಯ ಪತ್ರ ಅಂತ ಹೇಳ್ಬಿಟ್ಟು, ಪರಿಚಯ ಪತ್ರ ಮೇಲೂ ಕೂಡ ನಿಮಗೆ 10 ಮಾರ್ಕ್ಸಿಗೆ ಇಲ್ಲ 16 ಮಾರ್ಕ್ಸಿಗೆ ಕೇಳುವಂಥ ಕಾನ್ಸೆಪ್ಟ್ ಇದು ಕೂಡ ಆಗಿರ್ತದೆ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮುಂದುವರೆದು ಗಮನಿಸಿ ಆತ್ಮೀಯ ಸ್ನೇಹಿತರೆ. ನೋಡಿ, ಯೂನಿಟ್ 3ಯಲ್ಲಿ ಏನಿದೆ ನೋಡೋದಾದರೆ, ಮ್ಯಾನೇಜ್ಮೆಂಟ್ ಆ್ಯಂಡ್ ಕಂಟ್ರೋಲ್ ಆಫ್ ಕಂಪನೀಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್. ಕಂಪನಿಗಳಿಗೆ ಸಂಬಂಧಪಟ್ಟಂತೆ ನಿರ್ವಹಣೆ ಇರ್ಬೋದು, ಕಂಪನಿಗಳ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಮತ್ತು ಕಾರ್ಯಗಳನ್ನು ನೋಡ್ತೀರಾ. ಅದೇ ರೀತಿಯಾಗಿ ಡಿಸ್ಟ್ರಿಬ್ಯೂಷನ್ಸ್ ಆಫ್ ಪವರ್ಸ್ ಬಿಟ್ವೀನ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆ್ಯಂಡ್ ಜನರಲ್ ಮೀಟಿಂಗ್, ಡೈರೆಕ್ಟರ್ಸ್ ಅಪಾಯಿಂಟ್ಮೆಂಟ್, ಕ್ವಾಲಿಫಿಕೇಷನ್ಸ್, ಪೊಸಿಷನ್ಸ್ ಆಫ್ ಡೈರೆಕ್ಟರ್ಸ್, ಟೈಪ್ಸ್ ಆಫ್ ಡೈರೆಕ್ಟರ್ಸ್, ಪವರ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಡೈರೆಕ್ಟರ್ಸ್, ರೆಮ್ಯುನರೇಷನ್ಸ್, ರಿಮೂವಲ್ ಮೀಟಿಂಗ್ಸ್. ಆತ್ಮೀಯ ಸ್ನೇಹಿತರೆ, ನೀವು ಯೂನಿಟ್ 3ಯಲ್ಲಿ ಯಾರು ಕಂಪನಿ ನಿರ್ದೇಶಕರಂದ್ರೆ ಯಾರು, ಕಂಪನಿ ನಿರ್ದೇಶಕರ ಅಧಿಕಾರಗಳೇನು, ಕಂಪನಿ ನಿರ್ದೇಶಕರ ಕರ್ತವ್ಯಗಳೇನು, ಕಂಪನಿ ನಿರ್ದೇಶಕರವರ ಸಂಭಾವನೆ ಎಷ್ಟಿರ್ತದೆ, ಅವ್ರು ಯಾವ ರೀತಿಯಾಗಿ ನೇಮಕವನ್ನು, ಒಬ್ಬ ಕಂಪನಿ ನಿರ್ದೇಶಕರಾಗಲಿಕ್ಕೆ ಅವರ ಅರ್ಹತೆಗಳು ಏನು, ಅವ್ರು ಯಾವ ರೀತಿಯಾಗಿ ನೇಮಕವನ್ನು ಮಾಡ್ತಾರೆ, ಅದೇ ರೀತಿಯಾಗಿ ಅವ್ರು ಯಾವ ರೀತಿಯನ್ನು ನಿರ್ದೇಶಕರನ್ನು ತೆಗೆದು ಹಾಕ್ತಾರೆ ಕಂಪನಿಯಿಂದ ಎಂಬುದನ್ನು ಸಂಪೂರ್ಣ ತಿಳಿಸ್ಕೊಡ್ತೀನಿ ತರಗತಿ ತಗೊಂಡಾಗ ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ. ಇದರಲ್ಲಿ ನಿಮಗೆ ಒಂದು ಕ್ವಶನ್ಸ್ ಕಂಪಲ್ಸರಿಯಾಗಿ ಇರ್ತದೆ. ಡೈರೆಕ್ಟರ್ಸ್ ಬಗ್ಗೆ ಅಥವಾ ನಿರ್ದೇಶಕರ ಬಗ್ಗೆ ನಿಮಗೆ ಒಂದು ಕ್ವಶನ್ಸು ಕಂಪಲ್ಸರಿಯಾಗಿ ಇದ್ದೇ ಇರ್ತದೆ. ಗಮನ ಇರಲಿ, ಡೈರೆಕ್ಟರ್ಸ್ ಮೇಲೆ ಅಥವಾ ನಿರ್ದೇಶಕರ ಮೇಲೆ ನಿಮಗೆ ಈ ಯೂನಿಟ್ ಮೇಲೆ ಕ್ವಶನ್ಸನ್ನು ರೈಸ್ ಮಾಡಿದ್ದಾನೆ. ಏನಂತ ಕೇಳ್ಬೋದು ಅಂದರೆ, ನಿರ್ದೇಶಕ ಅಂದರೆ ಯಾರು ಅಥವಾ ನಿರ್ದೇಶಕರ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ ಅಂತ ಕೇಳ್ಬೋದು. ಇದೇ ರೀತಿಯಾಗಿ ಕ್ವಶನ್ಸ್ ರೇಸ್ ಆಗಿರ್ತದೆ ನಿರ್ದೇಶಕರ ಮೇಲೆ. ಇದು ಈ ಯೂನಿಟಲ್ಲಿ ನಿಮಗೆ ಮುಂದುವರೆದು ನೋಡೋದಾದರೆ, ಮೀಟಿಂಗ್ಸ್ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಮೀಟಿಂಗ್ಸ್ ಆಫ್ ಬೋರ್ಡ್ ಆ್ಯಂಡ್ ಕಮಿಟೀಸ್, kinds of meetings, procedure relating to convening and proceedings at general and other meetings, resolutions, preventions of operations and mismanagement, corporate social responsibility. ಆತ್ಮೀಯ ಸ್ನೇಹಿತರೆ, ತುಂಬ ಇಂಪಾರ್ಟೆಂಟು. ಮಂಡಳಿಯ ಮತ್ತು ಸಮಿತಿಗಳಿರ್ಬೋದು, ಸಾಮಾನ್ಯ ಮತ್ತು ಇತರ ಸಭೆಗಳಲ್ಲಿ ಸಭೆ ಇರ್ಬೋದು, ನಡವಳಿಕೆ ಸಂಬಂಧಿಸಿದಂತಹ ಸಭೆಗಳು, ಕಾರ್ಯವಿಧಾನಗಳು, ನಿರ್ಣಯಗಳು, ದಬ್ಬಾಳಿಕೆ ಇರ್ಬೋದು, ದೂರುಗಳ ದುರುಪಯೋಗ ಇರ್ಬೋದು, ತಡೆಗಟ್ಟುವಿಕೆ ಮತ್ತು ಕಾರ್ಪೊರೇಟ್ಗಳ ಸಾಮಾಜಿಕ ಜವಾಬ್ದಾರಿ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ನಿಮಗೆ ಎಕ್ಸಾಮಲ್ಲಿ ಕಂಪನಿಯಲ್ಲಿ ನಡೆಯುವಂತಹ ವಿವಿಧ ಸಭೆಗಳು ತುಂಬ ಇಂಪಾರ್ಟೆಂಟ್ ಕ್ವಶನ್ಸು. ತುಂಬ ಸರಿ ರಿಪೀಟ್ ಆಗಿರುವಂಥ ಕ್ವಶನ್ಸ್ ಇದು. ಕಂಪನಿಯಲ್ಲಿ ನಡೆಯುವಂಥ ವಿವಿಧ ಸಭೆಗಳನ್ನು ವಿವರಿಸಿ ಅಂತ ಕೇಳಿರ್ತಾನೆ. ಅದನ್ನು ಹೊರತುಪಡಿಸಿದರೆ ಒಂದು ಕಂಪನಿಯಲ್ಲಿ ನಡೆಯುವಂತಹ ವಿವಿಧ ಸಭೆಗಳ ಪ್ರಕ್ರಿಯೆಯನ್ನು ಕೇಳಿರ್ತಾನೆ. ಅದನ್ನು ಹೊರತುಪಡಿಸಿದರೆ ಕಂಪನಿಯಲ್ಲಿ ನಡೆಯುವಂತಹ ಒಂದು ಸಭೆಗಳ ಊರ್ಜಿತ ಸಭೆಯ ಅವಶ್ಯಕತೆಗಳು ಯಾವುವು ಅಂತ ಕೇಳಿರ್ತಾನೆ. ಆತ್ಮೀಯ ಸ್ನೇಹಿತರೆ, ನಿಮಗೆ 6 ಮಾರ್ಕ್ಸಿಗೆ ನೋಡೋದಾದರೆ ಈ ಯೂನಿಟಲ್ಲಿ ದಬ್ಬಾಳಿಕೆ ಅರ್ಥ ಮಾಡ್ಕೊಳ್ಳಿ. ಮಿಸ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಅದರ ರೀತಿಯಾಗಿ ನಿರ್ದೇಶಕರ ಅರ್ಹತೆ ಮತ್ತು ಸ್ಥಾನಮಾನದ ಬಗ್ಗೆ ನಿಮಗೆ 6 ಮಾರ್ಕ್ಸಿಗೆ ಕೇಳುವಂಥ ಒಂದು ಕಾನ್ಸೆಪ್ಟ್ ಇರ್ತದೆ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಎಲ್ಲರಿಗೂ ಕೂಡ. ಇನ್ನು ಮುಂದುವರೆದು ಗಮನಿಸಿ, ಯೂನಿಟ್ 4ಅಲ್ಲಿ ಏನಿದೆ ಸರ್ ನೋಡ್ಕೊಂಡು ಬರೋಣ. ಫೈನಾನ್ಷಿಯಲ್ ಸ್ಟ್ರಕ್ಚರ್ ಆಫ್ ಕಂಪನಿ, ಸೋರ್ಸ್ ಆಫ್ ಕ್ಯಾಪಿಟಲ್, ಶೇರ್ಸ್ ಟೈಪ್ಸ್, ಅಲಾಟ್ಮೆಂಟ್, ಟ್ರಾನ್ಸ್ಫರ್ ಆಫ್ ಶೇರ್ಸ್, ರೈಟ್ಸ್ ಅಂಡ್ ಪ್ರಿವಿಲೇಜಸ್ ಆಫ್ ಶೇರ್ ಹೋಲ್ಡರ್ಸ್, ಡಿವಿಡೆಂಡ್ಸ್ ಡಿಕ್ಲರೇಷನ್ಸ್ ಅಂಡ್ ಪೇಮೆಂಟ್ ಆಫ್ ಡಿವಿಡೆಂಡ್ಸ್, ಪ್ರೊಹಿಬಿಷನ್ಸ್ ಆಫ್ ಬೈ ಬ್ಯಾಕ್, ಪ್ರೈವೇಟ್ ಪ್ಲೇಸ್ಮೆಂಟ್, ಡಿಬೆಂಚರ್ಸ್ ಫ್ಲೋಟಿಂಗ್, ಚಾರ್ಜಸ್, ಅಪಾಯಿಂಟ್ಮೆಂಟ್ ಆಫ್ ಡಿಬೆಂಚರ್ ಟ್ರಸ್ಟೀಸ್ ಅಂಡ್ ದೇರ್ ಡ್ಯೂಟೀಸ್, kinds remedies of debenture holders, redemptions, acceptance of deposit by companies, charge on assets. ಆತ್ಮೀಯ ಸ್ನೇಹಿತರೆ, ಇನ್ನು ಯೂನಿಟ್ 4ಅಲ್ಲಿ ನೋಡೋದಾದರೆ ಕಂಪನಿ ಹಣಕಾಸು ರಚನೆ ಇರ್ಬೋದು, ಬಂಡವಾಳದ ಮೂಲಗಳನ್ನು ನೋಡ್ತೀರಾ. ಅದು ಸಂಬಂಧಪಟ್ಟಂತೆ ಷೇರುಗಳು ಪ್ರಕಾರಗಳು, ಷೇರುಗಳ ಹಂಚಿಕೆಗಳು, ಅದರ ಷೇರುಗಳ ವರ್ಗಾವಣೆ, ಷೇರುಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಹಕ್ಕುಗಳನ್ನು ತಿಳಿಸ್ಕೊಡ್ತೀವಿ. ಅದೇ ರೀತಿಯಾಗಿ ಸವಲತ್ತುಗಳು ಮೀನ್ಸ್ ಲಾಭಾಂಶಗಳಂತ ಹೇಳ್ಬಿಡ್ತೀವಿ, ಲಾಭಾಂಶಗಳಿರ್ಬೋದು.
ಏನು ಡಿಪೆಂಡೆನ್ಸ್ ಅಂದರೆ ಸಾಲಪತ್ರ ಅಂತ ಕರಿತೀವಿ, ಸಾರಿ ಅದನ್ನು ನಾವು ಲಾಭಾಂಶಗಳನ್ನು ಕೇಳ್ಬೋದು. ನಿಮಗೆ ಸಾಲಪತ್ರ ಅಂತ ಬಳಸಿರ್ತಾರೆ ಪದವನ್ನು. ಕನ್ನಡದಲ್ಲಿ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಕ್ವಶನ್ಸನ್ನು ಟ್ವಿಸ್ಟ್ ಮಾಡಿರ್ತಾನೆ. ಡಿಪೆಂಡೆನ್ಸ್ ಅಂತ ಹೇಳಿಬಿಟ್ರೆ ನಾವು ಲಾಭಾಂಶ ಅಂತ ಹೇಳಿ ಬರುತ್ತೆ. ಅದೇ ರೀತಿಯಾಗಿ ನಾವು ಲಾದಲ್ಲಿ ಪರ್ಟಿಕ್ಯುಲರ್ ಆಗಿ ಡಿಪೆಂಡೆನ್ಸ್ ಅಂದರೆ ಮೀನ್ಸ್ ಸಾಲಪತ್ರ ಅಂತ ಕರೀತಾರೆ. ಆತ್ಮೀಯ ಸ್ನೇಹಿತರೆ, ನೀವು ಇಲ್ಲಿ ಗಮನಿಸಬೇಕಾಗ್ತದೆ, ಕ್ವಶನ್ಸ್ ಪೇಪರು ಇಂಗ್ಲೀಷೇ ಫೈನಲ್ ಆಗಿರೋದ್ರಿಂದ ನೀವು ಕನ್ನಡದಲ್ಲಿ ಬರೆಯುವಂಥ ವಿದ್ಯಾರ್ಥಿಗಳು ಕ್ವಶನ್ಸನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಮುಂದುವರೆದು ಗಮನಿಸಿ, ಘೋಷಣೆ ಸಂಬಂಧಪಟ್ಟಂತೆ ಪಾವತಿ ಇರ್ಬೋದು. ಬ್ಯಾಕ್ ಪ್ರೈವೇಟ್ ಬೈ ಬ್ಯಾಕ್ ಅಂತ ಇದೆಯಲ್ಲ, ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಿಮಗೆ ಇದರಲ್ಲಿ ಬೈ ಬ್ಯಾಕ್ ಮೀನ್ಸ್ 6 ಮಾರ್ಕ್ಸ್ ಕೇಳುವಂಥ ಕಾನ್ಸೆಪ್ಟು ಮರು ಖರೀದಿ ಅಂತ ಹೇಳಿಬಿಟ್ಟು. ಅದೇ ರೀತಿಯಾಗಿ ನಿಷೇಧ ಇರ್ಬೋದು, ಖಾಸಗಿ ನಿಯೋಜನೆ, ಡಿಬೆಂಚರ್ಗಳಿರ್ಬೋದು, ಟ್ರಸ್ಟಿಗಳ ನೇಮಕಾತಿ ಮತ್ತು ಅವರ ಕರ್ತವ್ಯಗಳನ್ನು ನೋಡ್ಬೋದಾಗಿದೆ. ಮುಂದುವರೆದು ಪರಿಹಾರಗಳು, ವಿಮೋಚನೆ, ಕಂಪನಿಗಳಿಂದಂತಹ ಠೇವಣಿ ಸ್ವೀಕಾರ ಮತ್ತು ಆಸ್ತಿಗಳಿಗೆ ಮೇಲಿನ ಶುಲ್ಕ ಇರ್ಬೋದು, ಷೇರುಗಳ ಹಂಚಿಕೆ ಕುರಿತಾದಂತಹ ಕೆಲವೊಂದು ಉಪಬಂಧಗಳನ್ನು ನೋಡ್ತೀರಾ. ಆತ್ಮೀಯ ಸ್ನೇಹಿತರೆ, ನೀವು ಈ ಯೂನಿಟಲ್ಲಿ ಸರ್ ಯಾವ ರೀತಿ ಕ್ವಶನ್ಸನ್ನು ಕೇಳ್ಬೋದು ಅಂತ ನಿಮ್ಮಲ್ಲಿ ಒಂದು ತಲೆಯಲ್ಲಿ ಬರುತ್ತೆ. ಪ್ರಶ್ನೆ ನೋಡೋದಾದರೆ ಈ ಯೂನಿಟಲ್ಲಿ ಸಾಲಪತ್ರ ಅಂದರೆ ಏನು, ಡಿಪೆಂಡೆನ್ಸ್ ಅಂದರೆ ಏನು, ಅಂದರೆ ಸಾಲಪತ್ರ ಅಂದರೆ ಏನು, ವಿವಿಧ ರೀತಿಯ ಸಾಲಪತ್ರಗಳನ್ನು ವಿವರಿಸಿ. ತುಂಬ ಮೋಸ್ಟ್ ರಿಪೀಟೆಡ್ ಆಗಿರುವಂಥ ಕ್ವಶನ್ಸ್ ಇದು. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಸಾಲಪತ್ರ ಅಂದರೆ ಏನು, ಸಾಲಪತ್ರದ ವಿವಿಧ ವಿಧಗಳನ್ನು ತಿಳಿಸಿ ಅಂತ ಕೇಳಿರ್ತಾನೆ. ಅದನ್ನು ಹೊರತುಪಡಿಸಿದರೆ ನಿಮಗೆ ನೆಕ್ಸ್ಟ್ ಕ್ವಶನ್ಸ್ ಬಂದುಬಿಟ್ರೆ ಷೇರುಗಳ ಹಂಚಿಕೆ ಕುರಿತಾದಂತಹ ಸಾಮಾನ್ಯ ನಿಯಮಗಳನ್ನು, ಶಾಸನಬದ್ಧ ನಿಬಂಧನೆಗಳನ್ನು ಚರ್ಚಿಸಿ ಅಥವಾ ವಿವರಿಸಿ ಅಂತ ಕೇಳ್ತಾನೆ. ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಕ್ವಶನ್ಸು. ಇವೆರಡು ಕ್ವಶನ್ಸಲ್ಲಿ ನಿಮಗೆ ಒಂದು ಕ್ವಶನ್ಸು ಕಂಪಲ್ಸರಿ ಆಗಿರ್ತದೆ. ಆತ್ಮೀಯ ಸ್ನೇಹಿತರೆ, ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮುಂದುವರೆದು ಗಮನಿಸಿ, ಯೂನಿಟ್ 5 ನೋಡೋದಾದರೆ ತುಂಬ ಇಂಪಾರ್ಟೆಂಟು. ಯೂನಿಟ್ 5 ಏನೂ ಇರಲ್ಲ. ಇದುವರೆಗೂ ಕಂಪನಿ ಯಾವ ರೀತಿ ರಚನೆ ಆಗ್ತದೆ, ಕಂಪನಿ ಅಧಿಕಾರ ಮತ್ತು ಕರ್ತವ್ಯಗಳು ನೋಡಿದ್ದೀವಿ. ಕಂಪನಿಯ ಉದ್ದೇಶಗಳಿರ್ಬೋದು, ಕಂಪನಿಯ ಗುರಿಗಳಿರ್ಬೋದು, ಕಂಪನಿ ಯಾವ ರೀತಿಯಾಗಿ ನಡೀತದೆ, ಷೇರುಗಳಂದರೆ ಏನು, ಬಂಡವಾಳ ಎಂಬುದನ್ನು ತಿಳಿಸ್ಕೊಟ್ಟಿದ್ದೇನೆ. ಇನ್ನು ಲಾಸ್ಟ್ ಯೂನಿಟಲ್ಲಿ ಕಂಪನಿ ಯಾವ ರೀತಿಯಾಗಿ ವಿಸರ್ಜನೆಗೊಳ್ತದೆ ಮತ್ತು ವಿಸರ್ಜನೆಗೊಂಡ ನಂತರ ಅದನ್ನು ಯಾವ ರೀತಿಯಾಗಿ ಪುನರ್ ನಿರ್ಮಾಣ ಮಾಡ್ಬೋದು ಅಥವಾ ಒಗ್ಗೂಡಿಸಬೇಕು ಎಂಬುದನ್ನು ಕಾನ್ಸೆಪ್ಟನ್ನು ಅಳವಡಿಸಿದ್ದಾರೆ. ಸಿಂಪಲಾಗಿ ಹೇಳ್ತೀನಿ, ತಿಳ್ಕೊಳ್ಳಿ. ರೀಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಅಮಗ್ಲೇಷನ್ಸ್ ಆ್ಯಂಡ್ ವೈಂಡಿಂಗ್ ಅಪ್, reconstructions, rehabilitations and amalgamations, concept, jurisdictions and powers of courts and NCLT, vesting of rights and transfer of obligations, takeover and acquisitions of monetary interest, winding up, concept, modes of winding up, who can apply procedure under different modes. ಅರ್ಥ ಆಗಲಿಲ್ಲ ಅನಿಸ್ತಲ್ಲ ನಾನು ಹೇಳಿದ್ದು ನಿಮಗೆ? ಅರ್ಥ ಆಗೋದಿಲ್ಲ. ಸೊ ಲೀಗಲ್ ವರ್ಡ್ಸ್ಗಳು ಕ್ರಿಟಿಕಲ್ ಇರ್ತವೆ. ಮತ್ತೆ ಒಂದ್ಸರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ರೀಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಅಮಗ್ಲೇಷನ್ಸ್ ಆ್ಯಂಡ್ ವೈಂಡಿಂಗ್ ಅಪ್, ರೀಕನ್ಸ್ಟ್ರಕ್ಷನ್, rehabilitations and amalgamations, concept, jurisdiction and powers of courts and NCLT, vesting of rights and transfer of obligations, take over and acquisitions of minority interest, winding up, concept, modes of winding up, who can apply procedure under different modes. ಆತ್ಮೀಯ ಸ್ನೇಹಿತರೆ, ಏನು ಕಂಪನಿಯ ಪುನರ್ನಿರ್ಮಾಣ ಇರ್ಬೋದು, ವಿಲೀನ ಇರ್ಬೋದು ಅಥವಾ ಮುಕ್ತಾಯಕ್ಕೆ ಸಂಬಂಧಪಟ್ಟಂತೆ ಪುನರ್ನಿರ್ಮಾಣ, ಪುನರ್ವಸತಿ, ವಿಲೀನದ ಪರಿಕಲ್ಪನೆ ನೋಡ್ತೀರಾ. ಸಂಬಂಧಪಟ್ಟಂತೆ ಕಂಪನಿಯ ನ್ಯಾಯವ್ಯಾಪ್ತಿ, ನ್ಯಾಯಾಲಯಗಳ ಅಧಿಕಾರಗಳು ಮತ್ತು NCLT ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ವಶಪಡಿಸಿಕೊಳ್ಳುವಿಕೆ ಇರ್ಬೋದು, ಬಾಧ್ಯತೆಗಳಿರ್ಬೋದು, ವರ್ಗಾವಣೆ ಇರ್ಬೋದು, ಅಲ್ಪಸಂಖ್ಯಾತರ ಸ್ವಾಧೀನ ಮತ್ತು ಸ್ವಾಧೀನ ಆಸಕ್ತಿ, ಮುಕ್ತಾಯದ ಪರಿಕಲ್ಪನೆ, ವಿಧಾನಗಳನ್ನು ಮುಕ್ತಿಗೊಳಿಸಬಹುದಾದಂತಹ ಯಾರು ವಿಭಿನ್ನ ವಿಧಗಳನ್ನು ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಎಂಬುದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಆತ್ಮೀಯ ಸ್ನೇಹಿತರೆ, ನಿಮಗೆ ಈ ಯೂನಿಟಲ್ಲಿ ಲಾಸ್ಟ್ ಯೂನಿಟಲ್ಲಿ ಕ್ವಶನ್ಸ್ ಯಾವ ರೀತಿ ಕೇಳಿದಾನೆ ಇದುವರೆಗೂ ಅಂದರೆ, ಕಂಪನಿಯ ವಿಸರ್ಜನೆ ನ್ಯಾಯಾಧೀಕರಣದ ಮೂಲಕ ವಿವರಿಸಿ ಅಥವಾ ಚರ್ಚಿಸಿ. ಕಂಪನಿಯನ್ನು ವಿಸರ್ಜನೆಯ ನ್ಯಾಯಾಧೀಕರಣ ಯಾವ ರೀತಿಯಾಗಿ ಸಮಾಪನೆಗೊಳಿಸ್ತದೆ ಅಥವಾ ವಿಸರ್ಜನೆ ಮಾಡ್ತದೆ, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿದೆ. ಅದನ್ನು ಹೊರತುಪಡಿಸಿದರೆ ಕಂಪನಿಯ ಪುನರ್ನಿರ್ಮಾಣ ಅಥವಾ ಒಗ್ಗೂಡಿಕೆಗೆ ಸಂಬಂಧಪಟ್ಟಂತೆ ಒಂದು ಕಾನ್ಸೆಪ್ಟ್ ಮೇಲೆ ನಿಮಗೆ ಕ್ವಶನ್ಸನ್ನು ಪದೇ ರೇಸ್ ಮಾಡಿರ್ತಾರೆ. ಅದ್ರ ಮೇಲೆ ನೀವು ಫೋಕಸ್ ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ 6 ಮಾರ್ಕ್ಸಿಗೆ ಅಥವಾ ಶಾರ್ಟ್ ನೋಟ್ಸ್ ನೋಡೋದಾದರೆ, ವಿಸರ್ಜನೆಗೆ ಯಾರು ಅರ್ಜಿ ಸಲ್ಲಿಸ್ಬೋದು, ಅರ್ಥ ಆಗ್ತಿದೆ ಅಂತ ಅನ್ಸುತ್ತೆ ಕಾನ್ಸೆಪ್ಟು. ವಿಸರ್ಜನೆಗೆ ಯಾರು, ಒಂದು ಕಂಪನಿಯನ್ನು ವಿಸರ್ಜನೆ ಅಥವಾ ರದ್ದುಗೊಳಿಸಬೇಕಾದ್ರೆ ಅದಕ್ಕೆ ಯಾರು ಅರ್ಜಿಯನ್ನು ಸಲ್ಲಿಸ್ಬೋದು ಎಂಬುದು ಕ್ವಶನ್ಸನ್ನು ಕೇಳಿದ್ದಾನೆ ಪದೇ. ಮುಂದುವರೆದು ಗಮನಿಸಿ ಆತ್ಮೀಯ ಸ್ನೇಹಿತರೆ, ನಾನು ಇಂದಿನ ತರಗತಿಯಲ್ಲಿ KSL ಯೂನಿವರ್ಸಿಟಿ ಹುಬ್ಬಳ್ಳಿ ಅವರು ಪ್ರಿಸ್ಕ್ರೈಬ್ ಮಾಡಿರುವಂತಹ ಕಂಪನಿ ಲಾ ಸಿಲೆಬಸನ್ನು ಡೀಟೇಲ್ ಆಗಿ, ಸಂಕ್ಷಿಪ್ತವಾಗಿ, ಸರಳವಾದ ಭಾಷೆಯಲ್ಲಿ ಅರ್ಥ ಮಾಡಿಸಿದ್ದೀನಿ ಅಂತ ನಾನು ಭಾವಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಆತ್ಮೀಯ ಸ್ನೇಹಿತರೆ, ಈಗಾಗಲೇ ಕಾಮಧೇನು ಲಾ ಅಕಾಡೆಮಿಲಿ 3 ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಸೆಮಿಸ್ಟರ್ಗಳು ಕೂಡ ಪ್ರಾರಂಭವಾಗಿದೆ. ನೀವು ಯಾವುದೇ ಸೆಮಿಸ್ಟರ್ ಬೇಕಾದರೂ ಕೂಡ 24/7 ಅವೈಲೇಬಲ್ ಇರೋದ್ರಿಂದ ಕೆಳಗೆ ಕೊಟ್ಟಿರುವ ನಂಬರಿಗೆ ಮೀನ್ಸ್ 7353872963 ಅಥವಾ
6361356472 ಈ ನಂಬರಿಗೆ ಕರೆ ಮಾಡುವುದರ ಮುಖಾಂತರ ಯಾವ ಸಂದರ್ಭದಲ್ಲಿ ಬೇಕಾದರೂ ಕೂಡ ನಿಮಗೆ ಏನೇ ಸಂದೇಹ ಇದ್ದರೆ ಕಾನೂನಿಗೆ ಸಂಬಂಧಪಟ್ಟಂತೆ ಕ್ಲಾರಿಫೈ ಮಾಡ್ಕೋಬೋದಾಗಿದೆ. ಈಗಾಗಲೇ ಸುಮಾರು ವಿದ್ಯಾರ್ಥಿಗಳು ಅಡ್ಮಿಷನ್ ತಗೊಂಡು ವಿದ್ಯಾಭ್ಯಾಸವನ್ನು ಮುಂದುವರಿಸಿದ್ದಾರೆ. ಈ ವಿಡಿಯೋನ ನೋಡ್ತಿರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಅಥವಾ ಸಮಾಜದ ನಾಗರಿಕರು, ಉಪಯುಕ್ತ ಇರುವಂಥ ವ್ಯಕ್ತಿಗಳಿಗೆ ಈ ವಿಡಿಯೋವನ್ನು ಫಾರ್ವರ್ಡ್ ಮಾಡೋದರ ಮುಖಾಂತರ ನೀವು ಕಲಿಯಿರಿ. ಕಲಿಯಲು ಆಸಕ್ತಿ ಇರುವಂಥ ವಿದ್ಯಾರ್ಥಿಗಳು ಕೂಡ ಈ ವಿಡಿಯೋವನ್ನು ಫಾರ್ವರ್ಡ್ ಮಾಡೋದರ ಮುಖಾಂತರ ಕೇಳ್ಕೊಳ್ತಿದ್ದೀವಿ. ಎಲ್ಲರಿಗೂ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ.